ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದ ಇಲ್ಲಿ ಫೈನಲಿ ಭಾಗ್ಯ ಮೆಸೇಜ್ ಒಂದು ಬಿಗ್ ಟ್ವಿಸ್ಟನ್ನು ಕೊಟ್ಟೇ ಬಿಡ್ತಾ. ಈ ಕಡೆ ತಾಂಡವ್ ಸೂರ್ಯವಂಶಕ್ಕೆ ಮಗಳಿಗಾಗಿರ್ತಕ್ಕಂಥ ಆ ಒಂದು ದೊಡ್ಡ ಅನಾಹುತ ವಿಷಯ ಮುಟ್ಟೆ ಬಿಡ್ತಾ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತನ್ವಿನೇನೋ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತದ ಹಾಗೆ ಈ ಕಡೆ ಸ್ಟ್ರೆಚರಲ್ಲಿ ಐಸಿಯುಗೆ ಶಿಫ್ಟ್ ಮಾಡ್ತಿದ್ದಾರೆ. ಡಾಕ್ಟರ್ ಕೂಡ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಿದ್ದಾರೆ. ತನ್ವಿ ಚೆಕಪ್ ನಡೀತಾ ಇದ್ರೆ ಈ ಕಡೆ ಹೊರಗಡೆ ಎಲ್ರಿಗೂ ಕೂಡ ಆತಂಕ. ಕುಸುಮ ಅವ್ರಿಗಂತೂ ತನ್ನ ಮೊಮ್ಮಗಳು ಫ್ರೆಂಡ್ ಮನೆಗೆ ಹೋಗಿಲ್ಲ ಅಂತಂದರೆ ಎಲ್ಲಿ ಹೋಗಿದ್ಲು ಅವಳು? ನಿನ್ನ ಜೊತೆನೇ ಸ್ಕೂಲಿಂದ ಬಂದಿದ್ರೆ ಮನೆಗೆ ಇಂಥ ಅನಾಹುತ ನಡೀತಾನೆ ಇರಲಿಲ್ಲ, ನಿನ್ನಿಂದಾನೇ ಎಲ್ಲ ಆಗದ್ದು, ನೀನು ಯಾಕೆ ಅವಳನ್ನ ಬಿಟ್ಬಿಟ್ಟು ಬಂದೆ ಅಂತ ಭಾಗ್ಯನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಸುನಂದ್ ಅವರು ಬಿಚ್ಚಮ್ಮ ಆಗಿದ್ದೆಲ್ಲ ಆಗೋಗಿದೆ, ಏನು ಇದ್ರ ಬಗ್ಗೆ ಮಾತಾಡೋ ಕೂಡ ಪ್ರಯೋಜನ ಇಲ್ಲ ಅಂದಾಗ ಎಲ್ಲಿಗೆ ಹೋಗಿದ್ಲು ಅವಳು? ಫ್ರೆಂಡ್ ಮನೆಗೆ ಹೋಗಿಲ್ಲ ಅಂದರೆ ಅಂತ ತಲೆ ಕೆಡಿಸ್ಕೊಂಡಾಗ ಗುಂಡಣ್ಣ ಕೂಡ ಬಂದಿರ್ತಾನೆ. ಅವನು ಅಪ್ಪನ ಹತ್ರ ಹೋಗಿರ್ಬೋದು ತನ್ವಿ ಅಕ್ಕ ಅಂತ ಹೇಳ್ತಾನೆ. ಯಾಕೆ ಏನು ಅಂತ ಕುಸುಮ ಅವರು ಪ್ರಶ್ನೆ ಮಾಡಿದಾಗ ಈ ಕಡೆ ಗುಂಡಣ್ಣ ಅದು ಅಜ್ಜಿ ಅಕ್ಕ ಅಪ್ಪನ ಹತ್ರ ಟ್ರಿಪ್ಗೋಸ್ಕರ ದುಡ್ಡು ಕೇಳೋಕ್ಕೆ ಹೋಗಿದ್ಲು ಅನ್ಸುತ್ತೆ. ಯಾಕಂದರೆ ಅವಳು ನನ್ನ ಹತ್ರ ಚಾಲೆಂಜ್ ಮಾಡಿದ್ಲು, ಪಪ್ಪ ನಾನು ಕೇಳಿದರೆ ದುಡ್ಡು ಕೊಟ್ಟೇ ಕೊಡ್ತಾರೆ, ಯಾಕಂದರೆ ನಾನು ನಮ್ಮ ಪಪ್ಪನ ಐ ಆಮ್ ಪ್ರಿನ್ಸಸ್ ಆಫ್ ಮೈ ಪಪ್ಪ ಅಂತ ಹೇಳಿದ್ದು. ಖಂಡಿತ ನನಗೆ ನಮ್ಮ ಪಪ್ಪ ದುಡ್ಡು ಕೊಡಲ್ಲ ಅಂತ ಹೇಳೋದೇ ಇಲ್ಲ, ನಾನು ಹೋಗಿ ಇಸ್ಕೊಂಡು ಬರ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಮಾಡಿದ್ಲು. ನಾನು ಹೇಳಿದೆ ಪಪ್ಪಂಗೆ ನಾವಂದರೆ ಇಷ್ಟ ಇಲ್ಲ ಹೋಗಬೇಡ ಅಂತ, ಆದರೂ ಕೂಡ ಅವಳು ಕೇಳಲೇ ಇಲ್ಲ, ಪಪ್ಪ ಕೊಟ್ಟೇ ಕೊಡ್ತಾರೆ ಅಂತ ಹೋದ್ಲು ಅಂತ ಹೇಳ್ತಾರೆ. ಈ ಕಡೆ ಕುಸುಮ ಅವ್ರಿಗೆ ಕೋಪ ಬರುತ್ತೆ. ಏನು ಅವನ ಹತ್ರ ಹೋಗಿ ದುಡ್ಡು ಕೇಳೋಕ್ಕೆ ಹೋಗಿದ್ಲ, ಇವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದಿದೆ. ಈ ಕಡೆ ತಮ್ಮ ಮೊಮ್ಮಗಳು ಹೇಗಿದ್ದಾಳೆ ಅಂತ ವಿಚಾರ ಮಾಡ್ತಿದ್ರೆ ಆ ಕಡೆ ಡಾಕ್ಟರ್, ನಿಮ್ಮ ಮೊಮ್ಮಗಳಿಗೆ ತುಂಬಾ ಬ್ಲಡ್ ಲಾಸ್ ಆಗಿದೆ, ತುಂಬಾ ಬ್ಲಡ್ ಹೋಗಿದೆ, ಅವಳಿಗೆ ಬ್ಲಡ್ನ ಡೊನೇಟ್ ಮಾಡಬೇಕಾಗಿದೆ, ಬ್ಲಡ್ ಕೊಡಬೇಕಾಗಿದೆ ಅಂತ ಹೇಳ್ತಾರೆ. ಆದರೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾಗ ಈ ಕಡೆ ಕುಸುಮ ಅವರು ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಡಾಕ್ಟರ್, ಆದರೆ ನಮ್ಮ ಮೊಮ್ಮಗಳು ಉಳಿಬೇಕು, ಎಷ್ಟಾದ್ರು ಚಿನ್ನ ಸಾಲ ಮನೆ ಅಡ್ಬಿಟ್ಟು ಏನಾದರೂ ಮಾಡಿ ತಂದುಬಿಡ್ತೇವೆ, ಆದರೆ ನಮ್ಮ ಮೊಮ್ಮಗಳನ್ನ ದಯವಿಟ್ಟು ಉಳಿಸ್ಕೊಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಕುಸುಮ. ಅಯ್ಯೋ ಆ ರೀತಿ ಏನಿಲ್ಲ, ನಮ್ಮ ಹತ್ರ ಬ್ಲಡ್ ಇಲ್ಲ, ನೀವು ಬೇರೆ ಕಡೆಯಿಂದ ಬ್ಲಡ್ ಅರೇಂಜ್ ಮಾಡಬೇಕಾಗತ್ತೆ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಆ ಕಡೆ ತಾಂಡವ್ ಶ್ರೇಷ್ಠ ಮಹೇಶ್ ಹಾಗೆ ಸುಂದ್ರಿ ಜೊತೆ ಶ್ರೇಷ್ಠ ಮನೆಗೆ ಎಂಗೇಜ್ಮೆಂಟ್ಗೆ ಹೋಗ್ತಿದ್ದಾರೆ. ಈ ಕಡೆ ಮಹೇಶ್ ಹಾಗೆ ಸುಂದ್ರಿ ಇಬ್ಬರು ಕೂಡ ಶ್ರೇಷ್ಠ ತಂದೆ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ಶ್ರೀವರ ಅನ್ನೋ ಹೆಸರು ಬರಲ್ಲ, ದಿನಕ್ಕೊಂದು ಹೆಸರು ಹೇಳ್ತಿರ್ತಾರೆ, ಇದರಿಂದ ಶ್ರೇಷ್ಠಗೆ ಕೋಪ ಬರುತ್ತೆ. ನನ್ನ ತಂದೆ ಹೆಸರು ಶ್ರೀವರ, ದಿನಕ್ಕೊಂದು ಹೆಸರು ಹೇಳ್ತಿರಲ್ಲ ಅಂತಿದ್ದಾಗೆ ಸರಿ ಆಯಿತು ಬಿಡಮ್ಮ, ನಿಮ್ಮ ತಂದೆ ಹೆಸರು ಶ್ರೀವರಾನೇ, ಆದರೆ ನಿನ್ನ ಎಂಗೇಜ್ಮೆಂಟ್ನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಲ್ವ, ನಿಮ್ಮ ಅಪ್ಪನ ನೋಡಿದ್ರೆ ತುಂಬ ಶ್ರೀಮಂತರು ಅನಿಸ್ತಾರೆ, ತುಂಬ ದುಡ್ಡು ಹಣಕಾಸೆಲ್ಲ ಇಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಇದೆಲ್ಲ ನಿಮ್ಗೆ ಯಾತಕ್ಕೆ ಬೇಕು ಅಂದಾಗ ಒಬ್ಬಳೇ ಮಗಳಲ್ವ, ಒಬ್ಬಳೇ ಮಗಳು ಫಂಕ್ಷನ್ನ ಇಷ್ಟು ವರ್ಷ ಆದಮೇಲೆ ಮದುವೆ ಆಗ್ತಿದೆಯಾ, ತುಂಬ ಗ್ರ್ಯಾಂಡಾಗೆ ಮಾಡ್ತಾರಲ್ವ ಪ್ರತಿಯೊಂದನ್ನು. ಆ ರೀತಿ ಗ್ರ್ಯಾಂಡಾಗಿ ಮಾಡಿದಾಗ ಬೀಗ್ರಿಗೆ ಒಳ್ಳೆ ಬಟ್ಟೆ ಚಿನ್ನ ವಾಚು ಎಲ್ಲ ಕೊಡ್ತಾರಲ್ವ, ನಮ್ಗೆ ಒಳ್ಳೆ ಐಟಮ್ ಗಿಫ್ಟ್ಸ್ ಎಲ್ಲ ಸಿಗತ್ತೆ ಅಂತ ಮಾತಾಡ್ಕೊತಿರ್ತಾರೆ. ಈ ಕಡೆ ನೋಡು ಶ್ರೇಷ್ಠ, ಯಾವುದೇ ಕಾರಣಕ್ಕೂ ಕೂಡ ಇದು ಲಕ್ಸುರಿಯಾಗಿ ನಡಿಬಾರ್ದು, ಸಿಂಪಲ್ ಆಗಿ ನಡಿಬೇಕು, ಯಾವೊಂದು ಶಾಸ್ತ್ರ ಕೂಡ ನಮ್ಮ ಮನೆಯವರು ಹಾಗೆ ನಿಮ್ಮ ನೆಂಟರಿಷ್ಟು ಸ್ವಲ್ಪ ನಿಮ್ಮ ಮನೆಯವರು ಇದ್ರೆ ಸಾಕು, ಅದನ್ನು ಬಿಟ್ಟು ಹೊರತಾಗಿ ಗ್ರ್ಯಾಂಡಾಗೆಲ್ಲ ಇರಬಾರ್ದು ಅಂದಾಗ ಇದು ಒಳ್ಳೆ ಸರಿ ಹೋಯ್ತಲ್ಲ, ಏನಿದು ನನಗೆ ಏನು ಮದುವೆ ಬೇಕು ನಿನಗೆ ಬೇಡ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ ಅಂದಾಗ ಆಗ ನಾನು ಹೇಳ್ತಿಲ್ಲ, ಸುಮ್ಮನೆ ವಿನಾಕಾರಣ ನನ್ನ ಹತ್ರ ಆರ್ಗ್ಯೂ ಮಾಡೋಕ್ಕೆ ಬರಬೇಡ ಅಂತದಾಗೆ ಸರಿ ಆಯಿತು ಬಿಡು, ಸಿಂಪಲ್ ಆಗೇ ಇರುತ್ತೆ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ. ನಂತರ ಈ ಕಡೆ ಎಲ್ಲರೂ ಕೂಡ ಶ್ರೇಷ್ಠ ಮನೆಗೆ ಬರ್ತಾರೆ. ಆ ಕಡೆ ಭಾಗ್ಯ ಅಂತೂ ಅವ್ರ ಬ್ಲಡ್ ಗ್ರೂಪ್ ಕೂಡ ತನ್ವಿ ಇದೆ, ಅವ್ರಿಗೆ ನಾನು ಕಾಲ್ ಮಾಡ್ತೀನಿ ಅಂತಂದರೆ ಕಾಲ್ ರಿಸೀವ್ ಮಾಡ್ತಿಲ್ಲ, ತಕ್ಷಣ ಈ ಕಡೆ ಮೆಸೇಜ್ ಮಾಡ್ತೀನಿ, ಮೆಸೇಜ್ ಮಾಡಿದ್ರೆ ನೋಡ್ಬೋದು ಅಂತ ಮೆಸೇಜ್ ಮಾಡೋಕ್ಕೆ ಮುಂದಾಗ್ತದೆ. ಈ ಕಡೆ ಭಾಗ್ಯ ಈ ರೀತಿ ತನ್ವಿಗೆ ಆಕ್ಸಿಡೆಂಟ್ ಆಗದ, ಅವಳಿಗೆ ಬ್ಲಡ್ ಬೇಕಾಗದ, ನಿಮ್ಮದೇ ಗ್ರೂಪ್ ಅಲ್ವಾ, ದಯವಿಟ್ಟು ಆದಷ್ಟು ಬೇಗ ಬನ್ನಿ, ಬ್ಲಡ್ ಅರೇಂಜ್ ಆಗ್ತಾ ಇಲ್ಲ ಅಂತ ಮೆಸೇಜ್ ಮಾಡಿದಾಳೆ. ಈ ಕಡೆ ಕಾಲ್ ಮಾಡ್ತಿದ್ದಾಳೆ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ನಂತರ ಈ ಕಡೆ ಮೆಸೇಜ್ ಮಾಡಿದ್ದೀನಿ ಆದರೆ ಅವ್ರ ಫೋನ್ ಪಿಕ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ ಭಾಗ್ಯ. ಈ ಕಡೆ ಯಾವತ್ತೂ ಕೂಡ ನಮ್ಮ ಕಷ್ಟಕ್ಕೆ ಇವನು ಆಗಲೇ ಇಲ್ಲ, ಅವತ್ತು ಕೂಡ ಅವ್ರ ಅಪ್ಪಂಗೆ ತೊಂದರೆ ಆದಾಗ ಇದೇ ರೀತಿ ಮಾಡ್ದ, ಇವತ್ತು ಮಗಳು ಇಂಥವ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗುತ್ತೆ, ಎಲ್ಲಿಂದ ಅಂತ ಅವನಿಗೆ ಜನ್ಮ ಕೊಟ್ಟನೋ, ಏನು ಮಾಡಲಿ ನಾನು ಅಂತ ಕುಸುಮ ಅವರು ಮಗನ ಬಗ್ಗೆ ತುಂಬಾ ಬೇಜಾರು ಮಾಡ್ಕೋತಿದ್ದಾರೆ. ನಂತರ ಈ ಕಡೆ ಸುನಂದ್ ಅವರು ಆಫೀಸಲ್ಲೂ ಇಲ್ಲ ಅಂದರೆ ಏನು ಮಾಡೋದು ಬೇಕ್ತಿಯಮ್ಮ, ಆಮೇಲೆ ತನ್ವಿಗೆ ಬ್ಲಡ್ ಬೇಕು, ಅವ್ರದ್ದೇ ರಕ್ತ ಅಂತ ಹೇಳ್ತಿದ್ರೆ ಹೇಗೆ ಅರೇಂಜ್ ಮಾಡೋದು, ಬ್ಲಡ್ ಸಿಗಿಲ್ಲ ಅಂದರೆ ಬದುಕೋದೇ ಕಷ್ಟ ಅಲ್ವಾ ಅಂತ ಸುನಂದ್ ಅವ್ರು ಹೇಳ್ತಿದ್ರೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಈ ಕಡೆ ತಾಂಡವ್ ಶ್ರೇಷ್ಠ ಮಹೇಶ್ ಹಾಗೆ ಸುಂದರಿ ಎಲ್ಲರೂ ಕೂಡ ಶ್ರೇಷ್ಠ ಮನೆಗೆ ಬಂದಿದ್ದಾರೆ. ಅದ್ರ ಒಳಗಡೆ ಆಲ್ರೆಡಿ ಇಲ್ಲಿ ಕಾವ್ಯ ಮತ್ತು ಅವ್ರ ಅಮ್ಮ ಕೂಡ ಇದ್ದಾರೆ. ಈ ಕಡೆ
ತರುಣ್ ಅಪ್ಪ ಅಮ್ಮನ ಕಂಡ್ರೆ ಈ ಕಡೆ ಶ್ರೇಷ್ಠ ಅಪ್ಪ ಅಮ್ಮಂಗೆ ಆಗೋದೇ ಇಲ್ಲ. ಅವ್ರು ನೋಡಿದ್ರೆ ವಾಕರಿಕೆ ಬರುತ್ತೆ ಅಂತಿದ್ದಾರೆ. ಆದರೆ ಇಲ್ಲಿ ಕಾವ್ಯ ಮನಸ್ಸಲ್ಲಿ ಅವ್ರ ತಂದೆ ತಾಯಿ ನೋಡಿದ್ರೆ ನೀವು ಕಾಲು ಮುಗ್ದು ನಮಸ್ಕಾರ ಮಾಡ್ತೀರಾ ಅಂತ ಒಳ್ಳೆ ತಂದೆ ತಾಯಿ. ಆದರೆ ಯಾರೋ ಡ್ರಾಮಾ ಆರ್ಟಿಸ್ಟ್ನ ಕರ್ಕೊಂಡು ಬಂದು ತನ್ನ ತಂದೆ ತಾಯಿ ಅಂತ ತೋರಿಸ್ತಿದ್ದಾರೆ ಆ ತಾಂಡವ್. ಒಮ್ಮೆ ಗೊತ್ತಾದರೆ ಏನು ಅನಾಹುತ ಆಗುತ್ತೆ ಅನ್ನೋದು ಗೊತ್ತೇ ಇಲ್ಲ ಅಂತ ಅನ್ಕೋತಾರೆ ಕಾವ್ಯ. ಆದರೆ ಅವ್ರ ಅಮ್ಮ ಮಾತ್ರ ನೀನೇನಾದರೂ ಇಂಥ ಅಪ್ಪ ಅಮ್ಮನ ಇರೋವಂಥ ಹುಡುಗನ ಮದುವೆ ಆದ್ರಂತೂ ನಾನಂತೂ ಸುಮ್ಮನೆ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ನಿನಗೆ 40 ವರ್ಷ ಆದರೂ ಪರವಾಗಿಲ್ಲ, ಇಂಥ ಅಪ್ಪ ಅಮ್ಮನ ಮಗನಂತೂ ಮದುವೆ ಆಗಬೇಡ, ಹುಡ್ಕೋಬೇಡ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಶ್ರೇಷ್ಠ ತಾಂಡವ್ ಬರ್ತಿದ್ದಾಗೆ ಮನೇಲಿ ಅಷ್ಟು ಅರೇಂಜ್ಮೆಂಟ್ ನೋಡಿ ಏನಪ್ಪ ಇದಕ್ಕೆ ಇಷ್ಟು ಅರೇಂಜ್ ಮಾಡಿದ್ದಾರೆ ಅಂದರೆ ಇವರು ಮದುವೆ ಹೇಗೆ ಮಾಡ್ಬೋದು ಅಂತ ತಾಂಡವ್ ಯೋಚನೆ ಮಾಡ್ತಿದ್ರೆ, ಈ ಕಡೆ ಮಹೇಶ್ ಅಂದರೆ ಏನಿದು ಬಂದರೂ ಕೂಡ ಯಾರು ಸ್ವಾಗತ ಮಾಡೋಕೆ ಇಲ್ವಲ್ಲ ಅಂತ ಅಂದ್ಕೊಂಡು ಕಾರ್ನ ಆನ್ ಮಾಡ್ತಿದ್ದಾರೆ. ಏನಿದು ಸುಮ್ಮನೆ ಇಟ್ಕೊಳ್ಳಿ ಅಂತ ಇಬ್ಬರು ಕೂಡ ಬೈತಿದ್ದಾರೆ ತಾಂಡವ್ ಶ್ರೇಷ್ಠ. ಫೈನಲಿ ಎಲ್ಲರೂ ಕೂಡ ಬರ್ತಾರೆ. ಅಯ್ಯೋ ನೀವು ಬಂದದ್ದು ಗೊತ್ತಾಗಲೇ ಇಲ್ಲ ಅಂದಾಗ ಅದಕ್ಕೆ ತಾನೇ ಕಾರ್ನ ಆನ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಎಲ್ಲ ನೆಂಟರಿಸ್ಟ್ರು ಕೂಡ ಅಲ್ಲೇ ಇದ್ದಾರೆ. ಜೊತೆಗೆ ಏನಿದು ಅಂದಾಗ ಒಳಗಡೆ ಇದೇ ರೀತಿ ಕರ್ಕೊಳ್ಬೇಕು ಅಂತ ಹೇಳಿದಾಗ ಇದು ದೃಷ್ಟಿ ಆರತಿ ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿರೋ ಜನ ಏನಿದು ನಿಮ್ಮ ಮಗಳು ಕೂಡ ಈ ರೀತಿ ಹುಡುಗನ ಮನೆಯವ್ರ ಜೊತೆ ಬಂದಿದ್ದಾಳಲ್ಲ ಅಂದಾಗ ಅವಳು ಕೂಡ ಸಿಟಿಲಿ ಇದ್ಲಲ್ವ ಅವ್ರ ಜೊತೆನೇ ಬಂದಿದ್ದಾಳೆ ಅಂತ ಹೇಳ್ತಿದ್ದಾರೆ. ಫೈನಲಿ ಆರತಿ ಬೆಳಗ್ಗೆ ಅವರಿಬ್ಬರನ್ನ ಕೂಡ ಒಳಗಡೆ ಕರ್ಕೋತಾರೆ. ನಂತರ ಈ ಕಡೆ ಎಲ್ಲ ಜನಗಳು ಇದ್ರೆ ಸುಂದರಿ ಕಣ್ಣು ಜಸ್ಟ್ ಒಡವೆನ ಕದಿಯೋದ್ರಲ್ಲೇ ಇದೆ. ಮಹೇಶ್ ಅವರು ಕೂಡ ಹೋಗಿ ಎಚ್ಚರಿಕೆ ಕೊಡ್ತಾರೆ. ನಂತರ ಈ ಕಡೆ ಮಹೇಶಾಗೆ ಸುಂದರಿ ಸೇರಿಕೊಂಡು ಎಲ್ಲರ ಮುಂದೆ ತಾಂಡವ್ ಶ್ರೇಷ್ಠನ ಅವಮಾನಕ್ಕೀಡು ಮಾಡ್ತಿದ್ದಾರೆ. ಜ್ಯೂಸ್ನ ಕೊಟ್ಟರೆ ಲೀಟರ್ ಗಟ್ಟಲೆ ಜ್ಯೂಸ್ ಕುಡಿತಾರೆ. ಅದರಿಂದ ಮುಜುಗರ ಆಗುತ್ತೆ. ಆದರೆ ಶ್ರೇಷ್ಠ ಮಾತ್ರ ನಮ್ಮ ಅತ್ತೆ ಮಾವಂಗೆ ಫ್ರೆಶ್ ಜ್ಯೂಸ್ ಅಂದರೆ ಇಷ್ಟ, ನಾಚಿಕೆ ಇಲ್ಲದೆ ಯಾವುದೇ ಹೆಸಿಟೇಷನ್ ಇಲ್ಲದೆ ಇರಿ ಅಂತ ಹೇಳಿದೆ. ಅದಕ್ಕೋಸ್ಕರ ಫ್ರೀಯಾಗಿ ಮಾತಾಡ್ಕೊಂಡು ಕುಡಿತಿದ್ದಾರೆ ಅಂತ ಮರ್ಯಾದೆ ಮುಚ್ಕೋತಿದ್ದಾಳೆ. ಅಪ್ಪ ಅಮ್ಮಂಗೆ ಗೊತ್ತು ಅವ್ರು ಎಂಥವ್ರು ಅಂತ. ಈ ಕಡೆ ತಾಂಡವ್ಗಂತೂ ಇರಿಟೇಷನ್ ಶುರುವಾಗ್ತದೆ. ನಂತರ ಫೈನಲಿ ಈ ಕಡೆ ಸುಂದರಿ ಅವರಂತೂ ಅಲ್ಲಿರೋ ಒಡವೆಗಳನ್ನ ನೋಡಿದ್ದೆ, ಒಂದಂತೂ ದೇಪ್ಕೊಂಡು ಹೋಗ್ಬಿಡ್ಬೇಕು ಹೋಗುವಷ್ಟರಲ್ಲಿ, ಇಲ್ಲಾಂದರೆ ಇಷ್ಟು ದೂರ ಬಂದಿದ್ದೆ ವೇಸ್ಟ್ ಆಗಿಬಿಡುತ್ತೆ ಅಂತಿದ್ರೆ ಈ ಕಡೆ ತಾಂಡವ್ ಖಂಡಿತ ಅವಳು ಯಾವುದೋ ಒಂದು ಚಿನ್ನನ ಕದಿಯೋ ಪ್ಲ್ಯಾನ್ ಮಾಡ್ತಿದ್ದಾಳೆ, ಯಾವುದೋ ಗುರಿ ಇಟ್ಟಿದ್ದಾಳೆ. ಹೋಗೋಷ್ಟರಲ್ಲಿ ಖಂಡಿತ ಹುಡುಗನ ಅಮ್ಮ ಕಳ್ಳಿ ಅಂತ ಹೇಳಿ ನನ್ನನ್ನಂತೂ ಮನೆಯಿಂದ ದಬ್ಬೋದಂತೂ ನಿಜ ಅಂತ ಅಂದ್ಕೊಂಡಿದ್ದೆ. ಸುಂದರಿಗೆ ಕಣ್ಣಲ್ಲೇ ಎಚ್ಚರಿಕೆ ಕೊಡ್ತಿದ್ದಾರೆ. ನಂತರ ಈ ಕಡೆ ಶ್ರೇಷ್ಠನ ಕಾವ್ಯ ರೆಡಿ ಮಾಡ್ತಿದ್ರೆ, ಫೈನಲಿ ನೀನು ಅಂದ್ಕೊಂಡಾಗೆ ಮಾಡಿದೆ ಅಲ್ವಾ ಅಂಥದ್ದಾಗೆ ಅವನು ಆಲ್ರೆಡಿ ಮನೇನ ಬಿಟ್ಟಾಗಿದೆ. ಅಂಥದ್ದಾಗೆ ನೀನೇ ಮತ್ತೊಬ್ಬರು ಖುಷಿ ಸಂಸಾರದ ಸಮಾಧಿ ಮೇಲೆ ನಿನ್ನ ಸೌದನ ಕಟ್ಟೋಕೆ ನಿರ್ಮಿಸ್ತಾ ಇದೆಯಾ ಅಲ್ವಾ ಅಂದಾಗ ಇದನ್ನು ಮಾತಾಡೋಕೆ ಇಲ್ಲಿ ತನಕ ಬಂದ್ಯಾ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ಭಾಗ್ಯ ಕಾಲ್ ಮಾಡ್ತಾಳೆ. ನಿಮಗೇನಾದರೂ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ ಅಂತಿದ್ದಾಗೆ, ಇಲ್ಲ ನಾನು ಆಫೀಸಿಂದ ಬರಬೇಕಿದ್ರೆ ಅವನು ಆಫೀಸಲ್ಲೇ ಇದ್ದ ಅಂತ ಹೇಳ್ತಿದ್ದಾಳೆ. ಯಾಕೆ ಏನಾಯಿತು ಅಂತಿದ್ರೆ ತನ್ವಿಗೆ ಆಕ್ಸಿಡೆಂಟ್ ಆಗಿದೆ, ದಯವಿಟ್ಟು ವಿಶ್ವನ ಅವ್ರಿಗೆ ತಿಳಿಸ್ಬಿಡಿ, ಬ್ಲಡ್ ಬೇಕಾಗಿದೆ, ಅವ್ರದ್ದೇ ಬ್ಲಡ್ ಅಂತ ಹೇಳ್ತಿದ್ದಾಳೆ. ಆದರೂ ಕೂಡ ಇಲ್ಲಿ ಶ್ರೇಷ್ಠ ವಿಶ್ವನ ಹೇಳೋಕೆ ಹಿಂಜರಿತಾಳೆ. ಆದರೆ ಇಲ್ಲಿ ಕಾವ್ಯಗೂ ಮಗಳಿಗೆ ತಾಂಡವ್ ಮಗಳಿಗೆ ಆಕ್ಸಿಡೆಂಟ್ ಆಗಿರೋ ವಿಶ್ವ ಕಾವ್ಯಗೂ ಗೊತ್ತಾಗುತ್ತಾ. ಈ ಕಡೆ ಶ್ರೇಷ್ಠ ಏನೋ ಸೈಲೆಂಟ್ ಆಗ್ತಾಳೆ. ಆದರೆ ಕಾವ್ಯ ಆ ವಿಷಯನ ತಾಂಡವ್ಗೆ ಹೇಳೋ ಪ್ರಯತ್ನ ಖಂಡಿತ ಮಾಡೇ ಮಾಡ್ತಾಳೆ. ಅವಳಿಗೆ ವಿಷಯ ಗೊತ್ತಿದ್ರೆ ಖಂಡಿತ ಒಂದು ಪ್ರಾಣದ ಜೊತೆ ಅವಳು ಆಟ ಆಡುವುದಿಲ್ಲ. ಖಂಡಿತ ತಾಂಡವ್ಗೆ ವಿಷಯ ಹೇಳೋ ಪ್ರಯತ್ನ ಮಾಡ್ತಾಳೆ. ಜೊತೆಗೆ ಆ ಕಡೆ ತಾಂಡವ್ ಫೋನಲ್ಲೂ ಕೂಡ ಆಲ್ರೆಡಿ ಮೆಸೇಜ್ ಬಂದಿದೆ. ಫೋನ್ನ ನೋಡಿದ್ರೆ ತಾಂಡವ್ಗೆ ಗೊತ್ತಾಗುತ್ತೆ. ಅದಕ್ಕೂ ಮೊದಲೇ ಕಾವ್ಯ ತಾಂಡವ್ಗೆ ತಿಳಿಸೋ ಪ್ರಯತ್ನ ಮಾಡಿಬಿಡ್ತಾಳೆ. ಈ ಕಡೆ ಎಂಗೇಜ್ಮೆಂಟ್ ಇನ್ನೇನು ಆಗಬೇಕು ಅಷ್ಟರಲ್ಲಿ ಮಗಳಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಗೊತ್ತಾಗ್ತಿದ್ದಾಗೆ ಈ ಕಡೆ ತಾಂಡವ್ ಆ ನಿಶ್ಚಿತಾರ್ಥನ ಬಿಟ್ಟು ಈ ಕಡೆ ಮನೆ ಕಡೆ ದೌಡ ಇಡ್ಸ್ಬಿಡ್ತಾನೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.